ಸರ್, ಈಗ ಸರ್ಕಾರ ಆದೇಶ ಹೊರಡಿಸಿದೆ. ಈಗ ಬಿ ಖಾತಾ ನಿವೇಶನದಾರರಿಗೆ ಎ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದು. ಅಂದರೆ ಬಿ ಖಾತಾ ಆಸ್ತಿಗೆ ಎ ಖಾತೆ ಕೊಡಬೇಕಾದ್ರೆ ಯಾವೆಲ್ಲ ನಿಯಮಗಳು ಅನ್ವಯ ಆಗುತ್ತೆ? ಇದು ತುಂಬ ಸರಳವಾಗಿ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಯಾವುದೇ ಪ್ರಾಪರ್ಟಿಗೆ ಮೊದಲನೇದಾಗಿ ರಸ್ತೆ ಸಂಪರ್ಕ, ಎರಡನೆಯದಾಗಿ ಆ ಒಂದು ರಸ್ತೆ ಸಂಪರ್ಕದ ಒಂದು ಕ್ವಾಲಿಫಿಕೇಷನ್ ಆದಮೇಲೆ ಭೂ ಪರಿವರ್ತನೆ ಆಗುವಂತಹ ಒಂದು ವ್ಯವಸ್ಥೆ, ಮೂರನೆಯದಾಗಿ ಆ ಒಂದು ಭೂ ಪರಿವರ್ತನೆ ಆದಮೇಲೆ ಅದೊಂದು ಬಡಾವಣೆಯಾಗಿ ನಿರ್ಮಾಣ ಆಗೋದಕ್ಕೆ ಇರುವಂತಹ ಒಂದು ನಕ್ಷೆಗಳ ಅನುಮೋದನೆಗಳು, ಯಾವುದು ಬಡಾವಣೆಗೆ ಆಗಲಿ ಒಂದು ಏಕರು ಸಿಂಗಲ್ ಪ್ಲಾಟ್ ಅಪ್ರೂವಲ್ಲು, ಈ ಥರದ ವ್ಯವಸ್ಥೆ ಒಳಗಡೆ ಈಗ ಈ ಎಲ್ಲ ಅನುಮೋದನೆಗಳನ್ನ ಈ ಮೂರು ಪಾಲಿಸಿಗಳು ಕಂಪಲ್ಸರಿ ಇದೆ. ಈಗ ಯಾವುದೇ ಪ್ರಾಪರ್ಟಿಗಳಿಗೆ ಬಿ ಖಾತಾದಲ್ಲಿದ್ರೂ ಅವುಗಳನ್ನು ಎ ಖಾತಾ ಕನ್ವರ್ಟ್ ಮಾಡಬೇಕು ಅಂದರೆ ರಸ್ತೆ ಸಂಪರ್ಕ ಮೂಲಭೂತವಾಗಿರಬೇಕು. ಎರಡನೇದು, ರಸ್ತೆ ಸಂಪರ್ಕ ಆದಮೇಲೆ ಅದು ಪ್ರಾಪರ್ಟಿ ಸಂಬಂಧಪಟ್ಟ ಕನ್ಸರ್ನ್ಡ್ ಪ್ಲಾಟು ಅದು ಕನ್ವರ್ಟ್ ಆಗಿರೋ ಪ್ಲಾಟಾ ಇಲ್ಲ ಕನ್ವರ್ಟ್ ಆಗದೇ ಇರೋ ಪ್ಲಾಟ, ಅದು ಎರಡನೇ ಕ್ವಾಲಿಫಿಕೇಷನ್. ಎಕ್ಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಆ ಒಂದು ಕನ್ವರ್ಷನ್ ಮಾಡಿಸುವಂಥ ವ್ಯವಸ್ಥೆ ಬರೋಲ್ಲ. ಯಾಕೆಂದರೆ ಮಾಸ್ಟರ್ ಪ್ಲ್ಯಾನ್ ಒಳಗಡೆ ಇದ್ದಾಗ ಕನ್ವರ್ಷನನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಆದರೆ ಚಾರ್ಜಸ್ ಮಾತ್ರ ಅದನ್ನು ಎಕ್ಸಂಪ್ಟ್ ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ. ಮೂರನೇದಾಗಿ ಅದು ನಿವೇಶನ, ಖಾಲಿ ನಿವೇಶನ ಆಗಿದ್ದರೆ ಅದು ಲೇಔಟ್ ಸಂಬಂಧಪಟ್ಟ ಹಾಗೆ ಒಂದು ಅಪ್ರೂವಲ್ಲು ಮತ್ತು ಅದಕ್ಕೆ ಏಕಾತ ನೀಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಆದರೆ ಇನ್ ಕೇಸ್ ಅದರಲ್ಲಿ ಬಿಲ್ಡಿಂಗ್ ಏನಾದ್ರು ಕಟ್ಟಿದರೆ ಅದಕ್ಕೆ ಎರಡು ರೀತಿಯ ಒಂದು ದಾರಿ ತೋರಿಸಿದ್ದಾರೆ. ಒಂದು ಕಟ್ಟಡ ಕಟ್ಕೊಂಡಿರೋರಿಗಾಗಲಿ ಮತ್ತು ಇನ್ನೊಂದು ಮಲ್ಟಿ ಅಪಾರ್ಟ್ಮೆಂಟ್ಗಳು ಕಟ್ಕೊಂಡಿರೋರಿಗೆ, ಇದು ಎರಡು ಥರ ಡಿವಿಷನ್ ಮಾಡಿದ್ದಾರೆ. ಅದರಲ್ಲೂ ಮೂಲಭೂತವಾಗಿ ರಸ್ತೆ ಸಂಪರ್ಕ, ಭೂ ಪರಿವರ್ತನೆ, ಅದಾದಮೇಲೆ ಸಂಬಂಧಪಟ್ಟಂತಹ ಅನುಮೋದನೆಗಳು, ಅದು ಕರ್ನಾಟಕ ನಮ್ಮ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಆ್ಯಕ್ಟ್ ಕೆಳಗಡೆ 17 ಕೆಳಗಡೆ ಏನು ಇದು ಕೊಟ್ಟಿದ್ದಾರೆ ನಿರ್ದೇಶನಗಳು, ಅದನ್ನು ಪಾಲನೆ ಮಾಡುವಂಥದ್ದು. ಸರ್, ಈಗ ಬಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆ ಆಗಬೇಕಾದ್ರೆ ಆಸ್ತಿ ಮಾಲೀಕರು ಮೊದಲಿಗೆ ಏನು ಮಾಡಬೇಕು? ಈಗ ಸರ್ಕಾರ ಏನೋ ಆದೇಶ ಹೊರಡಿಸಿದೆ ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಡ್ತೀವಿ ಅಂತ. ಈಗ ಅವ್ರಿಗೆ ಹೆಂಗೆ ಮಾಡಿಸ್ಕೊಳ್ಳೋದು ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅವ್ರು ಏನು ಮಾಡಬೇಕು ಫಸ್ಟಿಗೆ? ಮೊದಲನೇದಾಗಿ ಇಲ್ಲಿ ಒಂದು ತುಂಬ ಕ್ರೂಷಿಯಲ್, ಯಾಕೆಂದರೆ ಅದು ಕೆಲವೊಂದು ಫಾರ್ಮಾಲಿಟೀಸ್ನ ಈಗ ಒಂದು ಸರ್ಕಾರದ ನಡವಳಿಕೆಯಲ್ಲಿ ಒಂದು ಅಪ್ರೂವಲ್ ಆಗಿದೆ, ನಿರ್ದೇಶನಗಳು ಬಂದಿದೆ, ಅದು ತಕ್ಕಂತೆ ಈಗ ಅದು ಜಾರಿ ಪ್ರಕ್ರಿಯೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಅದರಲ್ಲಿ BBMPಯಲ್ಲಿ ಇಂಥ ಕನ್ಸರ್ನ್ಡ್ ಆಫೀಸರ್ಸು ಮತ್ತು ಈ ಕಡೆ ಭವಿಷ್ಯ ಆನ್ಲೈನ್ ಫೆಸಿಲಿಟಿ ಕೊಡ್ಬೋದು, ಅದರಿಂದ ಎಲ್ಲರೂ ಅಪ್ಲೈ ಮಾಡೋದಕ್ಕೆ ಈಜಿ ಆಗುತ್ತೆ. ಆದರೆ ಇದಕ್ಕಿಂತ ಮುಂಚೆ ಎಲ್ಲರೂ ಸಿದ್ಧಗೊಳ್ಬೇಕಾಗಿರೋದು ವಿಷಯ ಏನಂದರೆ, ಆ ರಸ್ತೆ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಒಂದು ಕಾನ್ಸೆಪ್ಟನ್ನು ಅನುಮೋದನೆಗೆ ತಂದಿದ್ದಾರೆ. ಅದು ಗ್ರೇಟರ್ ಬೆಂಗಳೂರು ಕಾಯ್ದೆ ಇದರಲ್ಲಿ ಏನಂತ ಅಂದರೆ, ನಿಮ್ಮ ರಸ್ತೆ ಸಂಪರ್ಕ ಸರ್ಕಾರಿ ರಸ್ತೆ ಆಗಿದ್ದರೆ ಯಾವುದೇ ಥರದ ಸಮಸ್ಯೆಗಳಿಲ್ಲ ಅದ್ರ ಬಗ್ಗೆ. ಅದೇ ಏನಾದರೂ ಒಂದು ರಸ್ತೆ ಆಗಿದ್ದರೆ, ಖಾಸಗಿ ರಸ್ತೆ ಆಗಿರೋದನ್ನು ಅದು ಸರ್ಕಾರದ ರಸ್ತೆ ಅಂತ ಒಂದು ಘೋಷಣೆಯನ್ನು ಮಾಡಬೇಕಾಗುತ್ತೆ. ಆ ಘೋಷಣೆ ಮಾಡೋದಕ್ಕೆ ಪೂರಕವಾದ ದಾಖಲೆಗಳನ್ನು ಯಾರು ಕನ್ವರ್ಷನ್ ಮಾಡಿಸೋದಕ್ಕೆ. ಮತ್ತು ಈಗ ಏನಾಗಿದೆ, ನಮ್ಮ ಬೆಂಗಳೂರಲ್ಲಿ ಒಂದು ಸಾಮಾನ್ಯ ಒಂದು ಸಮಸ್ಯೆ ಇದೆ. ಒಂದು ಅಂದಾಜಲ್ಲಿ ಒಂದು ಎಕರೆ ಜಮೀನು ಇರುತ್ತೆ. ಜಮೀನನ್ನು ಏನು ಮಾಡ್ತಾ ಇದ್ದಾರೆ, ಅದು ಕನ್ವರ್ಷನ್ ಮಾಡಿಸಿರ್ತಾರೆ. ಕನ್ವರ್ಷನ್ ಮಾಡಿಸಿ ಅದೊಂದು ಹಿಂದೆ ಏಕಾತವನ್ನು ಪಡೆದುಕೊಂಡು ಅದಕ್ಕೆ ಒಂದು ಪ್ಲಾಟನ್ನು ಅವರೇ ಒಂದು ಡಿವೈಡ್ ಮಾಡಿ ಈಚ್ ಪ್ಲಾಟ್ ಥರ ಒಂದು ಸೇಲ್ ಮಾಡಿರ್ತಾರೆ. ಖಾಲಿ ನಿವೇಶನ ಮಧ್ಯದಲ್ಲಿ ಒಂದು ರಸ್ತೆ ಸಂಪರ್ಕ, ಒಂದು ಅಂದಾಜಿಗೆ ರಸ್ತೆ ಸಂಪರ್ಕ ಕೊಡ್ತೀರಾ. ಆದರೆ ರಸ್ತೆ ಬಂದು ಆ ಖಾಸಗಿ ಯಾರು ಸೇಲ್ ಮಾಡಿದ್ರಲ್ಲ ಆ ಓನರ್ ಹೆಸರಲ್ಲೇ ಉಳಿದಿರುತ್ತೆ. ಆ ಸೈಟ್ಗಳು ಮಾತ್ರ ಇಂಡಿವಿಜುವಲ್ ಓನರ್ಸ್ ಹೆಸರಲ್ಲಿರುತ್ತೆ. ಆದರೆ ಇಲ್ಲೇನಾಗುತ್ತೆ, ಆ ರಸ್ತೆ ಸಂಪರ್ಕ ಖಾಸಗಿ ಇರೋದನ್ನು ಮೊದಲು ಸರ್ಕಾರ ಅಥವಾ BBMP, ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಏನಿದೆ, ಅದು ಡಿಕ್ಲೇರ್ ಮಾಡಿ ಇದು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಆಗಬೇಕು. ಅದಾದ ಮೇಲೆ ಮಿಕ್ಕಿದವ್ರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಶುರುವಾಗುತ್ತೆ. ಇದೊಂದು ಫಾರ್ಮಾಲಿಟಿನ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಸರ್, ಈಗ 2024 ಸೆಪ್ಟೆಂಬರ್ 30ರವರೆಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅನ್ನುವಂತ ಹೇಳ್ತಾ ಇದ್ದಾರೆ. ಅಂದರೆ ಬಿ ಖಾತೆಗಳಿಂದ ಎ ಖಾತೆಗಳು ಮಾಡ್ತಾರೆ. ತದನಂತರ ಕಟ್ಟಿರುವಂಥ ನೀವು ಕಟ್ಟಡಗಳಾಗಿರ್ಬೋದು, ನಿವೇಶನಗಳ ಡೆವಲಪ್ಮೆಂಟ್ ಆಗಿರ್ಬೋದು, ಅದ್ರ ಕತೆ ಏನು ಸರ್? ಈಗ ಒಂದು ಕಾನೂನು ಪಾಲನೆ ಮಾಡಬೇಕು, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಏನಕ್ಕೆ ಅಂತ ಅಂದರೆ, ಸರ್ಕಾರ ಈಗ ದೃಢವಾದ ನಿಲುವನ್ನು ಪ್ರಕಟಿಸಿದೆ. ಒಂದು ಬಿ ಖಾತಾ ಅನ್ನುವಂತಹ ಒಂದು ಮಾದರಿ ಖಾತನ ಕೊಡುವಂಥ ವ್ಯವಸ್ಥೆನೇ ನಿಷೇಧ ಮಾಡಿದೆ, ಅದು ನಿರ್ಬಂಧಕ್ಕೆ ಹೋಗಿದೆ. ಎರಡನೇದು, ಇದರಲ್ಲಿ ಇನ್ನೂ ಮುಖ್ಯವಾದ ವಿಷಯ ಏನಂತ ಅಂದರೆ, ಯಾವಾಗ ಕಾನೂನಿನ ಪಾಲನೆ ಅಂತ ಹೇಳಿ ಈಗ ನಾನು ಹೇಳಿದ್ನಲ್ಲ, ಒಂದು ರಸ್ತೆ ಸಂಪರ್ಕ ಹೊಂದಿರಬೇಕು, ಭೂ ಪರಿವರ್ತನೆ ಹೊಂದಬೇಕು, ಮತ್ತು ಅದಕ್ಕೆ ತಕ್ಕಂತೆ ಅನುಮೋದನೆಗಳು, ಅದು ಖಾಲಿ ನಿವೇಶನ ಆಗಲಿ ಇಲ್ಲ ಯಾವುದೇ ಕಟ್ಟಡ ಆಗಲಿ, ಅಂತಹ ಈಗಾಗಲೇ ಪ್ರಕ್ರಿಯೆ ಶುರು ಮಾಡಿ ಮತ್ತು ಅವರು ಯಾವುದೇ ಥರದ ಅನುಮೋದನೆ, ಏಕೆಂದರೆ ಇದರಲ್ಲಿ ಬೆಸ್ಕಾಂ ಪರ್ಮಿಷನ್ನು ತುಂಬ ಕ್ರೂಷಿಯಲ್ ಪಾಯಿಂಟು.
ಈ ಬೆಸ್ಕಾಂ ಪರ್ಮಿಷನ್ ತಗೊಳ್ದೇ ಯಾವಾಗ ಇವರು ತದನಂತರ ಈಗ 2024 ಸೆಪ್ಟೆಂಬರ್ 30 ನಂತರ ಇವರು ಈ ಥರದೊಂದು ಕೆಲಸಗಳನ್ನ ನಿರ್ವಹಣೆ ಮಾಡಿರ್ತಾರೆ, ಅವರೆಲ್ಲ ಕಾನೂನಿನ ಪಾಲನೆಗೆ ಒಳಪಡಲೇಬೇಕು. ಯಾವುದೇ ಥರದ ಒಂದು ಅವಕಾಶ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.